ನಮಸ್ಕಾರಗಳು. ಮಹಾಭಾರತದಲ್ಲಿ ಬರುವಂತಹ ಕಥೆ ಇದು. ಇನ್ನೊಬ್ಬರ ಅನುಮತಿ ಇಲ್ಲದೆ ಅವರ ವಸ್ತುವನ್ನು ಸ್ವೀಕರಿಸುವುದನ್ನು ಚೌರ್ಯ, ಕಳ್ಳತನ ಎಂದು ಕರೆಯುತ್ತಾರೆ. ಅದಕ್ಕೆ ಒಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಶಂಖ ಮತ್ತು ಲಿಖಿತ ಎಂಬ ಹೆಸರಿನ ಇಬ್ಬರು ಮುನಿಗಳು ಬಹುದಾ ಎಂಬ ಒಂದು ನದಿ ತೀರದಲ್ಲಿ ಬೇರೆ ಬೇರೆ ಆಶ್ರಮ ಕಟ್ಟಿಕೊಂಡು ವಾಸವಾಗಿದ್ದರು. ಅಣ್ಣ ತಮ್ಮಂದಿರಾದ ಈ ಇಬ್ಬರು ಮುನಿಗಳು ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದರು ಮತ್ತು ಸ್ಮೃತಿ ಗ್ರಂಥಗಳನ್ನು ರಚಿಸ್ತಾ ಇದ್ದರು. ಇವರಿಬ್ಬರ ಈ ಸ್ಮೃತಿ ಗ್ರಂಥಗಳು ಶಂಖಸ್ಮೃತಿ, ಲಿಖಿತ ಸ್ಮೃತಿ ಎಂದು ಪ್ರಸಿದ್ಧವಾಗಿದ್ದವು. ಘನ ವಿದ್ವಾಂಸರಾದಂತಹ ಈ ಇಬ್ಬರು ಮುನಿಗಳು ಸದಾ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಧರ್ಮ ಮಾರ್ಗದಿಂದ ಜೀವನ ಸಾಗಿಸ್ತಾ ಇದ್ದರು. ಒಮ್ಮೆ ಅದರಲ್ಲಿ ಚಿಕ್ಕವನಾದ ತಮ್ಮನಾದ ಲಿಖಿತ ಮುನಿಯು ತನ್ನ ಅಣ್ಣನಾದ ಶಂಖನನ್ನು ಕಾಣಬೇಕೆಂದು ಆಶ್ರಮಕ್ಕೆ ಹೋಗ್ತಾನೆ. ಆಗ ಶಂಖಮುನಿಯು ತನ್ನ ಕುಟೀರದಲ್ಲಿ ಆಶ್ರಮದಲ್ಲಿ ಇರಲಿಲ್ಲ, ವನಕ್ಕೆ ಕಾಡಿಗೆ ಹೋಗಿದ್ದನು. ಶಂಖಮುನಿಯ ಆಶ್ರಮದಲ್ಲಿಯ ವೃಕ್ಷಗಳು ಫಲಪುಷ್ಪ ಭರಿತವಾಗಿದ್ದನ್ನು ಕಂಡ ಆ ಲಿಖಿತ ಮುನಿಯು ಅಲ್ಲಿಯ ಒಂದು ವೃಕ್ಷದಲ್ಲಿರುವ ಒಂದು ಪಕ್ವವಾದಂತಹ ಫಲವನ್ನು ನಿಸ್ಸಂಕೋಚದಿಂದ ಕಿತ್ತುಕೊಂಡು ತಿನ್ನತೊಡಗಿದನು. ಕೆಲ ಸಮಯದ ನಂತರ ಬಂದ ಆ ಶಂಖಮುನಿಯು ತನ್ನ ತಮ್ಮ ಲಿಖಿತನನ್ನು ಕಂಡು ಸಂತುಷ್ಟನಾದನು. ಆತನು ಹಣ್ಣು ತಿನ್ನುವುದನ್ನು ಕಂಡು, ಅಯ್ಯ ಲಿಖಿತ, ನೀನು ತಿನ್ನುತ್ತಿರುವ ಈ ಹಣ್ಣು ನಿನಗೆಲ್ಲಿ ಸಿಕ್ಕಿತು ಮತ್ತು ಈ ಹಣ್ಣನ್ನು ಎಲ್ಲಿಂದ ದೊರಕಿಸಿದೆ ಅಂತ ಕೇಳ್ತಾನೆ. ಕುತಫಲಾನ್ಯವಾಪ್ತಾನಿ ಹೇತುನಾ ಕೇನ ಖಾದಸಿ. ಅದಕ್ಕೆ ಇವನು ಹೇಳ್ತಾನೆ, ನನಗೆ ಜೋರು ಹಸಿವಾಯಿತು, ಆದ್ದರಿಂದ ಈ ಹಣ್ಣನ್ನು ಶಂಖನ ನಿನ್ನ ಆಶ್ರಮದಿಂದಲೇ ಪಡೆದು ತಿನ್ನುತ್ತಿರುವುದಾಗಿ ಲಿಖಿತನು ಹೇಳಿದಾಗ ಕುಪಿತಗೊಂಡ ಶಂಕನು ಹೇಳ್ತಾನೆ, ಸ್ಥೇಯಂ ಕೃತಮಿದಂ ಫಲಾನ್ ಅಂತ ಹೇಳ್ತಾ, ಗಚ್ಚ ರಾಜಾನ್ ಆಸಾದ್ಯ ಸ್ವಕರ್ಮ ಪಯಸ್ವವೈ. ಎಲೆ ಲಿಖಿತನೇ, ಅನುಮತಿ ಇಲ್ಲದೆ ನನ್ನ ಆಶ್ರಮದೊಳಗಿನ ಹಣ್ಣನ್ನು ತೆಗೆದುಕೊಂಡು ಕಳ್ಳತನ ಮಾಡಿರುವಿ. ಈಗ ನೀನು ರಾಜನಿರುವನಲ್ಲಿ ಹೋಗಿ ನೀನು ಮಾಡಿದ ಅಪರಾಧವನ್ನು ತಿಳಿಸಿ ಇದಕ್ಕೆ ತಕ್ಕ ಶಾಸನ ಮಾಡುವಂತೆ ವಿಜ್ಞಾಪಿಸು ಅಂತ ಅಣ್ಣ ಹೇಳಬೇಕಾದರೆ, ಅಣ್ಣನ ಆಜ್ಞಾನುಸಾರವಾಗಿ ತಮ್ಮನಾದಂತಹ ಲಿಖಿತನು ಮರು ಮಾತನಾಡದೆ ರಾಜನ ಸನ್ನಿಧಿಗೆ ಹೋಗಿ ಎಲ್ಲವನ್ನೂ ವಿಜ್ಞಾಪಿಸಿ ಅಪರಾಧಕ್ಕೆ ಯೋಗ್ಯ ದಂಡ ವಿಧಿಸುವಂತೆ ಆಗ್ರಹಪೂರ್ವಕ ಕೇಳಿಕೊಂಡನು. ವಿದ್ವಾಂಸನಾದ ಲಿಖಿತನಿಗೆ ದಂಡ ಕೊಡಲು ಮನಸ್ಸಾಗದ ರಾಜನು ಅನೇಕ ವಿಧವಾಗಿ ಅವನಿಗೆ ತಿಳಿ ಹೇಳಿ ಅವನನ್ನು ತಿರುಗಿ ಕಳುಹಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ಲಿಖಿತನು, ಹೇ ರಾಜನ್, ಧರ್ಮಶಾಸ್ತ್ರವನ್ನು ಮುನಿಗಳು ರಚಿಸುತ್ತಾರೆ. ರಾಜರು ತಮ್ಮ ಪ್ರಜೆಗಳಿಂದ ಧರ್ಮಶಾಸ್ತ್ರ ಪಾಲನೆ ಮಾಡಿಸಬೇಕು ಎಂದು ಹೇಳಿ, ನಾನು ಪ್ರಜೆಯೇ ಆಗಿದ್ದೇನೆ, ನಿನ್ನ ಪ್ರಜೆ ನಾನಾಗಿದ್ದೇನೆ, ನೀನು ರಾಜ, ಅದಕ್ಕೆ ತಕ್ಕ ಕಳ್ಳತನಕ್ಕೆ ತಕ್ಕ ದಂಡ ವಿಧಿಸುವಂತೆ ಮತ್ತೆ ಆಗ್ರಹಿಸ್ತಾನೆ. ರಾಜನು ವಿಧಿ ಇಲ್ಲದೆ ಕಳ್ಳತನಕ್ಕೆ ನಿಯಮಾನುಸಾರ ತನ್ನ ದೂತರನ್ನು ಕರೆಸಿ ಅವರಿಂದ ಲಿಖಿತನ ಎರಡೂ ಕೈಗಳನ್ನು ಕತ್ತರಿಸ್ತಾನೆ. ಕೈಗಳನ್ನು ಕತ್ತರಿಸಿಕೊಂಡ ಲಿಖಿತನು ತನ್ನ ಅಣ್ಣನ ಮುನಿಯ ಆಶ್ರಮಕ್ಕೆ ಬಂದು ತಾನು ರಾಜನಿಂದ ದಂಡಿತನಾಗಿರುವುದನ್ನು ತೋರಿಸ್ತಾನೆ. ತನ್ನ ಎರಡು ಕೈಗಳು ಹೋಗಿದೆ ಅಂತೇಳಿ. ತಮ್ಮನನ್ನು ನೋಡಿದ ಶಂಖಮುನಿಯು, ಅಯ್ಯ ಲಿಖಿತ, ನಾನು ನಿನ್ನ ಮೇಲೆ ಕೋಪಗೊಳ್ಳಲಿಲ್ಲ, ನೀನಾವ ಅಪರಾಧವನ್ನು ಮಾಡಿಲ್ಲ, ಆದರೆ ಸ್ವಧರ್ಮವನ್ನು ಉಲ್ಲಂಘಿಸಿರುವೆ, ಆದ್ದರಿಂದಲೇ ನಿನಗೆ ಪ್ರಾಯಶ್ಚಿತ್ತವನ್ನು ಹೇಳಿದ್ದೆ. ನೀನೀಗ ಇಲ್ಲೇ ಸನಿಹದಲ್ಲಿರುವಂತಹ ಬಾಹುದಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ವಿಧಿಪೂರ್ವಕ ದೇವ ಋಷಿ ಪಿತೃಗಳಿಗೆ ತರ್ಪಣವನ್ನು ಕೊಡು. ಇನ್ನು ಮುಂದೆ ಎಂದಿಗೂ ಅಧರ್ಮವನ್ನು ಆಚರಿಸದಿರು ಅಂತ ಅವನಿಗೆ ಹೇಳ್ತಾನೆ. ಅಣ್ಣನ ಆಜ್ಞಾನುಸಾರ ಲಿಖಿತನು ಬಾಹುದಾ ನದಿಗೆ ಹೋಗಿ ಸ್ನಾನ ಮಾಡಿ ನಂತರ ದೇವ ಋಷಿ ಪಿತೃಗಳಿಗೆ
ತರ್ಪಣ ಕೊಡಬೇಕೆಂದು ವಿಚಾರಿಸುವಷ್ಟರಲ್ಲಿ ಅವನ ಎರಡೂ ಕೈಗಳು ಮೊದಲಿನಂತೆ ಪ್ರಕಟವಾದವು. ಇದನ್ನು ಕೊಂಡು ಚಕಿತನಾದ ಲಿಖಿತನು ತನ್ನ ಅಣ್ಣ ಶಂಖಮುನಿಗೆ ತನ್ನೆರಡೂ ಕೈಗಳನ್ನು ತೋರಿಸ್ತಾನೆ. ಆಗ ಶಂಖಮುನಿಯು, ಹೇ ಅನುಜನೇ, ತಮ್ಮನೇ, ನಾನೇ ತಪಪ್ರಭಾವದಿಂದ ನಿನ್ನ ಎರಡೂ ಕೈಗಳು ಉದಯಿಸುವಂತೆ ಮತ್ತೆ ಬರುವಂತೆ ಮಾಡಿರ್ತೇನೆ ಅಂತ ಹೇಳಬೇಕಾದರೆ ಲಿಖಿತ ತಮ್ಮನು ಹೇಳ್ತಾನೆ, ಅಣ್ಣ, ತಪಪ್ರಭಾವದಿಂದ ನನ್ನ ಎರಡು ಕೈಗಳು ಪ್ರಕಟವಾಗುವಂತೆ ಮಾಡಲು ನೀನು ಸಮರ್ಥನಾಗಿದ್ದರೆ ನದಿ ಸ್ನಾನಕ್ಕಿಂತ ಮೊದಲೇ ಏಕೆ ಮಾಡಲಿಲ್ಲ? ಆಗ ಶಂಖಮುನಿಯು ನುಡಿತಾನೆ, ಏವಮೇತನ್ ಮಯಾ ಕಾರ್ಯಂ ನಾಹಂ ದಂಡಧರಸ್ತವ ಸಚಪೂತೋ ನರಪತಿಸ್ತ್ವಂ ಚಾಪಿ ಪಿತೃಭಿಸ್ಸಹ. ನಾವು ಧರ್ಮಶಾಸ್ತ್ರವನ್ನು ರಚಿಸಿದರೂ ಅಪರಾಧಿಗಳನ್ನು ದಂಡಿಸುವ ಅಥವಾ ಕ್ಷಮಿಸುವ ಅಧಿಕಾರ ರಾಜನಿಗೆ ಮಾತ್ರವಿದೆ. ರಾಜನ ಹೊರತಾಗಿ ಬೇರೆ ಯಾರಾದರೂ ದಂಡ ಕೊಟ್ಟರೆ ಅವರಿಗೆ ಪಾಪವೂ ಬರುವುದು. ಆದರೆ ಶಪ್ತರಾದವರನ್ನು ಅಥವಾ ದಂಡಾರ್ಹರನ್ನು ಅಥವಾ ಪಶ್ಚಾತ್ತಾಪ ಹೊಂದಿದವರನ್ನು ಕರುಣಾಶಾಲಿಗಳಾದ ಮಹಾತ್ಮರು ರಕ್ಷಿಸಿ ಕಾಪಾಡುವವರು. ಆದ್ದರಿಂದ ರಾಜನಿಗೆ ಶಿಕ್ಷೆಯನ್ನು ಕೊಟ್ಟರೂ ನಿನ್ನ ಕೈಗಳು ಮತ್ತೆ ಬರುವಂತೆ ನಾನು ಮಾಡಿರ್ತೇನೆ. ಮಾಡಿದ ಅಪರಾಧಕ್ಕೆ ದಂಡಿತನಾಗಿ ನೀನೀಗ ಪವಿತ್ರನಾಗಿರುವಿ. ಇನ್ನು ಮುಂದೆ ಅಧರ್ಮ ಕಾರ್ಯವನ್ನು ಎಂದಿಗೂ ಕೂಡ ಮಾಡಬೇಡ. ಅನುಮತಿ ಪಡೆಯದೆ ಅನ್ಯರ ವಸ್ತುವನ್ನು ತೆಗೆದುಕೊಳ್ಳಬೇಡ. ಏಕೆಂದರೆ ಹೀಗೆ ತೆಗೆದುಕೊಳ್ಳುವುದು ಚೌರ್ಯ, ಕಳ್ಳತನ ಎಂದು ಕರೀತಾರೆ ಅಂತ ಹೇಳಿ ತಮ್ಮನಿಗೆ ಬುದ್ಧಿ ಮಾತನ್ನು ಹೇಳ್ತಾನೆ. ಈ ರೀತಿಯಾಗಿ ಇದರ ಒಟ್ಟು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಇನ್ನೊಬ್ಬರ ಅನುಮತಿ ಇಲ್ಲದೆ ಇನ್ನೊಬ್ಬರ ವಸ್ತುವನ್ನು ನಾವು ಕಳ್ಳತನ ಮಾಡಬಾರದು. ಆ ರೀತಿಯಾಗಿ ಮಾಡುವವರನ್ನು ಕಳ್ಳರು ಅಂತ ಕರೀತಾರೆ. ಇದೇ ಈ ಕಥೆಯ ಸಾರ. ನಮಸ್ಕಾರ.